ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇರೂರಿದ್ದೇನೆ ನಮ್ಮ ಕರಾವಳಿಯಿಂದ. ಏಪ್ರಿಲ್ 26 ರಜಾ ದಿವಸ ಅಲ್ಲ, ಲಾಂಗ್ ವೀಕೆಂಡ್ ಅಲ್ಲ, ಮಡಿಕೇರಿಗೋ ಚಿಕ್ಕಮಂಗ್ಳೂರಿಗೋ ಇನ್ನೊಂದು ಕಡೆಗೋ ರೆಸಾರ್ಟ್ ಬುಕ್ ಮಾಡ್ಕೊಂಡು 3 ದಿವಸ ಲಾಂಗ್ ವೀಕೆಂಡ್ ಹೋಗೋದಲ್ಲ. ಭಾರತ್ ಮಾತಾ ಕಿ ಜೈ, ತೇಜಸ್ವಿ ಸೂರ್ಯ ಕಿ ಜೈ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜನಪ್ರಿಯ ಶಾಸಕರು ರಾಮಮೂರ್ತಿ ಅವರೇ, ಸದಾ ಧ್ವನಿ ಎತ್ತುವಂತಹ ಶಿವಾನಂದ ಶೆಟ್ರೆ, ಗಿರೀಶ್ ಉಪ್ಪಾರ್ರೆ ಮತ್ತು ಎಲ್ಲಿ ಅಜಿತ್ ಶೆಟ್ರು ಕಾಣ್ತಾ ಇಲ್ಲ, ನಮ್ಮ ಆತ್ಮೀಯರಾದಂತಹ ಅಜಿತ್ ಶೆಟ್ಟಿ ಕಿರಾಣಿ ಅವರೇ, ನೆರೆದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇರೂರಿದ್ದೇನೆ ನಮ್ಮ ಕರಾವಳಿಯಿಂದ. ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬೆಳೆದಿರೋದಕ್ಕೂ ಕಾರಣ ನಮ್ಮ ಕರಾವಳಿಯ ಜನ. ಕರಾವಳಿಯ ಜನ ದೇಶ ಅಷ್ಟೇ ಅಲ್ಲ, ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು, ನಾನು ಯಾವುದೇ ದೇಶದಲ್ಲಿ ಹೋದಾಗ್ಲೂ ಕೂಡ, ಈಗ ನಿಮ್ಗೆ ಅದೊಂದು ಕತೆ ಗಾದೆ ಇದೆಯಲ್ಲ, ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಚಂದ್ರನ್ ಮೇಲೆ ಲ್ಯಾಂಡ್ ಆದಾಗ ಫಸ್ಟ್ ಅವ್ನು ನೋಡಿದ್ರೆ ಅಲ್ಲಿ ಶೆಟ್ರ್ ಒಂದು ಅಂಗಡಿ ಹೋಟ್ಲ್ ಇಟ್ಟಿದ್ರಂತೆ, ಅವ್ರಿಗೆ ಫಸ್ಟ್ ಬಂದು ಚುಡಿ ಕಾಫಿ ಬೇಕು ಅಂತ ಹೇಳಿದಂತ ಒಂದು ತುಳುಲು ಬಂದು. ಸೊ ದೇಶದ ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಅಲ್ಲಿ ನಮ್ಮ ಕರಾವಳಿ ಜನ ಇರ್ತಾರೆ. ಅಲ್ಲಿ ಬಿಜೆಪಿಗೆ ರಾಷ್ಟ್ರೀಯ ವಿಚಾರಧಾರಕ್ಕೆ ಕರಾವಳಿಯ ಜನ ಅಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತಾರೆ. ಆದ್ರಿಂದ ನಿಮಗೆ ವಿಶೇಷವಾಗಿ ಓಟ್ ಯಾಕೆ ಹಾಕಬೇಕು, ಮೋದಿ ಅವ್ರಿಗೆ ಯಾಕೆ ಹಾಕಬೇಕು, ಇದನ್ನೆಲ್ಲ ನಾನು ಹೇಳಿ ತಮ್ಮ ಸಮಯ ನಾನು ವ್ಯರ್ಥ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ನನ್ನ ರಿಕ್ವೆಸ್ಟ್ ಮಾತ್ರ ಒಂದೇ, ನಮ್ಮ ಬಿಜೆಪಿ ವೋಟರ್ಸ್ದು ಒಂದೇ ಒಂದು ಸಮಸ್ಯೆ, ನಾವು 80% ಜನ ಇದ್ದೀವಿ, ಆದ್ರೆ ನಾವು 20% ಪೋಲಿಂಗ್ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ನ ಪಾರ್ಟಿಗೆ ಮತ ಹಾಕುವಂತವ್ರು 20% ಇದ್ದಾರೆ, ಆದ್ರೆ ಅವ್ರು 80% ಮತ ಹಾಕ್ತಾರೆ. ನೀವು ಚುನಾವಣೆ ನಂತರ ಚುನಾವಣೆಗಳನ್ನು ನೋಡಿ, ದಿಸ್ ಪ್ಯಾಟರ್ನ್ ರಿಪೀಟ್ಸ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ, ಬೆಂಗಳೂರಿನಲ್ಲಿರಲಿ, ಕರಾವಳಿಯಲ್ಲಿರಲಿ, ಯಾವುದೇ ಭಾಗದಲ್ಲಿರಲಿ, ಮ್ಯಾಕ್ಸಿಮಮ್ ಪೋಲಿಂಗ್ ನಾವು ಈ ಬಾರಿ ಚುನಾವಣೆಯಲ್ಲಿ ಮಾಡಬೇಕು. ಚುನಾವಣೆಯಲ್ಲಿ ನಾವು ಪೋಲಿಂಗ್ ಮಾಡದಲ್ಲೇ ಇದ್ರೆ ನಮ್ಮ ಧ್ವನಿಯ ಬದಲಾಗಿ ಇನ್ಯಾದ್ರೂ ಕೂಡ ಅವರು ಪೋಲಿಂಗ್ ಮಾಡ್ತಾರೆ, ಅವರು ವೋಟ್ ರಿಜಿಸ್ಟರ್ ಆಗುತ್ತೆ. ನಾವು ಪೋಲಿಂಗ್ ಮಾಡಲಿಲ್ಲ, ನಾವು ವೋಟ್ ಹಾಕ್ಲಿಲ್ಲ ಅಂತಂದ್ರೆ ನಮ್ ನುಕ್ಸಾನೇ ಹೊರತು, ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟು ಇನ್ನೊಂದೇನೋ ಮಾಡಿ ಅವ್ರು ಯಾರಿಗೆ ದುಡ್ಡು ಕಾಸು ಹೆಂಡ ಕೊಟ್ಟು ಯಾರ ಕೈಯಿಂದ ವೋಟ್ ಹಾಕಿಸ್ತಾರೆ, ಅವ್ರು ಬಂದು ವೋಟ್ ಹಾಕ್ತಾರೆ. ಆ ಕಾರಣಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ನನಗೆ ಗೊತ್ತಿದೆ ಪ್ರತಿ ಸತಿ ಚುನಾವಣೆ ಆದಾಗ ನಮ್ಮ ಅಜಿತ್ ಶೆಟ್ಟಿ ಇರ್ಲಿ, ಬಹಳ ಜನ ನಮ್ಮ ಕಾರ್ಯಕರ್ತರಿಗೆ ಭಾಗದವರು ಏನಿಲ್ಲ ಮಾಡಿಸಿ, ಇಲ್ಲಿಂದ ಊರಲ್ಲಿ ವೋಟರ್ಗಳಿದ್ರೆ ಊರಿಗೆ ಕಳಿಸಿ ಎಷ್ಟು ಸರ್ಕಸ್ ಮಾಡ್ತಾರೆ. ಹೋದ್ಸತಿ ನಿಮಗೆ ಗೊತ್ತಿದೆ, ಶೃಂಗೇರಿಯಲ್ಲಿ 82 ವೋಟಿಂದ ನಾವು ಸೋತಿರೋದು. 82 ವೋಟಿಂದ ನಾವು ಸೋತಿದ್ದು. ಇಲ್ಲೇ ನಮ್ಮ ಮಾಲತೇಶ್ ಗೌಡ್ರು ಅಂಗಡಿಲಿ, ಇದು ಬಿಸ್ನೆಸ್ ನಲ್ಲಿ ಕೆಲಸ ಮಾಡುವಂತ 15 ಜನ ಬಸ್ ಮಾಡಿದ್ರು. ಅವರು ಸಾಯಂಕಾಲ ಬಸ್ಸಿಗೆ ಹೊಡ್ತೀವಿ ಅಂತ ಮಧ್ಯಾಹ್ನ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ ಹೊರಡ್ರಪ್ಪ, ಹೋಗಿ ಓಟ್ ಹಾಕ್ಬಾರಪ್ಪ ಬಿಜೆಪಿಗೆ ಅಂತೆಲ್ಲ ಹೇಳಿ ಎಲ್ಲರೂ ಬಿಜೆಪಿಗೆ ಓಟ್ ಹಾಕುವಂತ ವೋಟರ್ಸ್, 15 ಜನ ವೋಟರ್ಸ್. ಸಾಯಂಕಾಲ ಹೋಗಿ ಯಾಕೋ ಮನೆಗೆ ಹೋದ್ಮೇಲೆ ಅಯ್ಯೋ ಇನ್ನೇನು ಹೋಗೋದಪ್ಪ ಅಂತ ಅನ್ನಿಸ್ತಂತೆ, ಬಸ್ ಹತ್ತಲಿಲ್ಲ, ಹೋಗ್ಲಿ. ಈ ತರ ಇನ್ನೊಂದು 20 ಜನ ಹೋಗಿರಲ್ಲ, 4-5 ಕಡೆಯಿಂದ 82 ವೋಟಲ್ಲಿ ಸೋತ್ವಿ. ಎಷ್ಟು ಕಷ್ಟಪಟ್ಟಿರುತ್ತೆ, ಎಷ್ಟು ವರ್ಷ ಪರಿಶ್ರಮ ಆಗಿರುತ್ತೆ, ಎಷ್ಟು ಕಾರ್ಯಕರ್ತರು ಯಾವ ಬಿಸಿಲಲ್ಲಿ, ರಣ ಬಿಸಿಲಲ್ಲಿ ಮನೆಗೆ ಹೋಗಿ ಹೊಡೆದಾಡಿರ್ತಾರೆ, ಎಷ್ಟು ದುಡ್ಡು ಖರ್ಚಾಗಿರುತ್ತೆ. ಅಂಡ್ ಇನ್ನು ಎಷ್ಟು 5 ವರ್ಷಕ್ಕೆ ಹೌ ಮಚ್ ಇಸ್ ಅಟ್ ಸ್ಟೇಕ್, ಇನ್ನು 5 ವರ್ಷ ಬರ್ಬಾದಾಗುತ್ತೆ. ಇದನ್ನ ಯಾವುದು ಪರಿಗಣನೆ ತಗೊಳ್ದ್ರೆ ನಾವು ಓಟ್ ಹಾಕಲ್ಲ. ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಾ, ವಿಶೇಷ1 ಗಂಟೆ ವೇಟ್ ಮಾಡಿದ್ರೆ ನೀವಂತೂ ಹಾಕ್ತೀರಾ, ಅದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ನೀವು ಹಾಕಿಸ್ಬೇಕು ಅನ್ನೋದು ನನ್ನ ಪಾಯಿಂಟ್. ಮಾಡ್ಬೋದಾ? ಹೋದ್ಸತಿ ಬೆಂಗಳೂರು ಸೌತ್ ಬರೀ 53% ಪೋಲಿಂಗ್ ಮಾಡಿರೋದು.
ನೀವೆಲ್ಲರೂ ಇನ್ಫ್ಲೂಯೆನ್ಸರ್ಸ್, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಶೆಟ್ರು. ಅವರು ನೂರಾರು ಜನರು, ಸಾವಿರಾರು ಜನರನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಬಿಸ್ನೆಸ್ಗಳು ಇನ್ನೊಂದು ಮತ್ತೊಂದು ನಡೆಸುವಂತವ್ರು. ನೀವು ಮನಸ್ಸು ಮಾಡಿದ್ರೆ ಸಾವಿರಾರು ಜನಕ್ಕೆ ನೀವು ಇನ್ಫ್ಲೂಯೆನ್ಸ್ ಮಾಡಬಲ್ಲಂತ ಎಬಿಲಿಟಿ ಇರೋರಿದ್ದೀರಿ. ದಯವಿಟ್ಟು ಅವಶ್ಯಕತೆ ಇದೆ. ಒಂದೊಂದು ವೋಟು ಮ್ಯಾಟರ್ ಆಗುತ್ತೆ. ಏಪ್ರಿಲ್ 26 ರಜಾ ದಿವಸ ಅಲ್ಲ, ಲಾಂಗ್ ವೀಕೆಂಡ್ ಅಲ್ಲ, ಮಡಿಕೇರಿಗೋ ಚಿಕ್ಕಮಂಗ್ಳೂರಿಗೋ ಇನ್ನೊಂದು ಕಡೆಗೋ ರೆಸಾರ್ಟ್ ಬುಕ್ ಮಾಡ್ಕೊಂಡು 3 ದಿವಸ ಲಾಂಗ್ ವೀಕೆಂಡ್ ಹೋಗೋದಲ್ಲ. ಅವತ್ತು ವೋಟ್ ಹಾಕಬೇಕು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಮನೆ ಮುಟ್ಟೋ ರೀತಿ ನೀವು ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಮನವಿ ಮಾಡ್ತಾ ಇದ್ದೀನಿ. ಆಡುಗೋಡಿಯಲ್ಲಿ ಈಗ ತಿರ್ಗಾ ನನ್ನ ಕ್ಯಾಂಪೇನ್ ಇದೆ. ಅಲ್ಲಿ ಸುಮಾರು 7 ಗಂಟೆಯಿಂದನೇ ಜನ ಕಾಯ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು 2-3 ಇಂಟರ್ವ್ಯೂಗಳು ಲೇಟ್ ಆಗಿದ್ರಿಂದ ಎಲ್ಲ ಕಡೆ ಹೋಗೋ ತಡ ಆಯಿತು. ಅದರಿಂದ ನಿಮ್ಮೆಲ್ಲರೂ ಅನುಮತಿ ಪಡೆದು ಮ್ಯಾಕ್ಸಿಮಮ್ ಪೋಲಿಂಗ್ ಅನ್ನ ಮಾಡಿಸಿ ಬೆಂಗಳೂರು ಸೌತ್ ಅಲ್ಲಿ ಅಟ್ಲೀಸ್ಟ್ ನಾವು ಹೋದ್ ಸತಿ ಕಂಪೇರ್ ಮಾಡಿ 10% ಪೋಲಿಂಗ್ ಜಾಸ್ತಿ ಮಾಡಿದ್ರೆ ನಾವು ಬೆಂಗಳೂರು ಸೌತ್ ಅನ್ನ 5 ಲಕ್ಷ ಮತಗಳ ಅಂತರದಿಂದ ನಾವು ಬೆಂಗಳೂರು ಸೌತ್ ಮಾಡ್ಬೋದಾ? ನಾನು ಇಷ್ಟು ಉತ್ಸಾಹದಲ್ಲಿ ಹೇಳಿದ್ರೆ ವಾಪಸ್ ಆ ಕಡೆ ನೀವು ಮಾಡ್ತೀರಾ? 100% ಪೋಲಿಂಗ್ ಇನ್ಶೂರ್ ಮಾಡೋಣ ಈ ಸತಿ. ಜೈ ಭಾರತ್ ಮಾತಾ ಕಿ ಜೈ. ತೇಜಸ್ವಿ ಸೂರ್ಯ ಕಿ